I've been holding on so tight, 'cause all that I do. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ವ್ಲಾಗ್ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಅದು ಇದು ಕೆಲಸ ಬ್ಯುಸಿ ಅಂತ ಅಂದ್ಬಿಟ್ಟು, ಸೊ ಇನ್ನೂ ಸ್ವಲ್ಪ ಫಂಕ್ಷನ್ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಇನ್ನೂ ಸ್ವಲ್ಪ ಇತ್ತು. ಏನಕ್ಕಂದರೆ ಅವತ್ತು ಸ್ಲಿಪ್ಪರ್ಸ್ ಎಲ್ಲ ಸಿಗಲಿಲ್ಲ ಸರಿಯಾಗಿ. ಸರಿ ಇವತ್ತು ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಬೇಕು. ಆ್ಯಂಡ್ ಇದು ಇನ್ನು 2 ಡೇಸ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸೊ ಬೆಳಗ್ಗೆ ನಂದು ರೊಟೀನೇ ನೆಲ್ಲಿಕಾಯಿ ಆಮ್ಲ ಜ್ಯೂಸ್ ಕುಡಿಯೋದು. ತುಂಬ ಒಳ್ಳೆಯದು ಇದು ಹೆಲ್ತ್ಗೆ, ಸ್ಕಿನ್ಗೆ. ತುಂಬ ಸಲ ಹೇಳ್ತೀನಿ ಆ್ಯಂಡ್ ತುಂಬ ವೀಡಿಯೋದಲ್ಲಿ ಹೇಳ್ತೀನಿ. ಏನಕ್ಕಂದರೆ ಸೊ ಅದು ರಿಮೈಂಡರ್ ಥರ. ಏನಕ್ಕಂದರೆ ಒಂದು ವೀಡಿಯೋ ನೋಡಿರ್ತಾರೆ, ಇನ್ನೊಂದು ವೀಡಿಯೋ ಕೆಲವರು ನೋಡಿರಲ್ಲ. ಹಾಗಾಗಿ ಇನ್ನು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ಇಲ್ಲೇ ತೊಗೊಂಡು ಬಂದೆ. ಸ್ವಲ್ಪ ಮೆಂತ್ಯ ಸೊಪ್ಪು, ಕ್ಯಾರೆಟು, ಪೊಟ್ಯಾಟೊ ಇದೆಲ್ಲ ಸ್ವಲ್ಪ ಬೇಕಿತ್ತು. ಹಾಗಾಗಿ ಪ್ರಕುಲ್ನ ಬಿಟ್ಟು ಹಾಗೆ ತರಕಾರಿನೂ ತೊಗೊಂಡು ಬಂದೆ. ಇನ್ನು ಇದು ಮೊಳಕೆ ಕಾಳಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು, ಸೊ ಇದರಲ್ಲಿ ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು, ಇಷ್ಟೂ ಮೊಳಕೆ ಕಾಳು 3 ಸೇರಿಸಿ ಮಸಾಲೆ ಸಾಂಬಾರು ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ರೈಸ್, ಚಪಾತಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಸೊ ಮೊದಲು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ತೀನಿ. ಆಗಲೇ ನೆನೆಸಿ ಮೊಳಕೆ ಬರ್ಸಿರೋದಲ್ವ, ಮತ್ತು ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ನೆನೆಸಿಟ್ಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಮೊಳಕೆ ಕಾಳು ಮಕ್ಕಳು ತಿನ್ನಲ್ಲ, ಹಿಂಗೆ ಸಾಂಬಾರು ಮಾಡಿಕೊಟ್ರೆ ತಿಂತಾರೆ. ಇನ್ನು ಇವತ್ತು ಬೆಳಗ್ಗೆಗೆ ಅವಲಕ್ಕಿ ಮಾಡಿದೆ. ಚೆನ್ನಾಗಿರುತ್ತೆ ಯಾವಾಗನ ಅವಲಕ್ಕಿ ಈ ಥರ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಕಡೆ ಅಪ್ಪ ಅವಲಕ್ಕಿ ತಿನ್ನಲ್ಲ, ಹಾಗಾಗಿ ಉಪ್ಮಾ ಮಾಡಿಟ್ಟಿದ್ದೀನಿ. ಇಲ್ಲಿ ಬನ್ಸಿರವೆ ಇನ್ನೊಂದು ಚೂರು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಆಗೋದ್ರೆ ಮುಗಿಯುತ್ತೆ. ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ರಿಗೆ ಒಬ್ಬರು, ಅಂದರೆ ಸ್ವಲ್ಪ ಏನಂದರೆ ಕೆಲಸ ಬೇಗ ಇದ್ದಾಗ ಅರ್ಲಿಯಾಗಿ ಬರ್ತಾರೆ ಒಬ್ಬರು ವರ್ಕರು. ಅವರಿಗೆ ಬಾಕ್ಸಿಲ್ಲೇ ಹಾಕಿ ಕೊಟ್ಟು ಕಳಿಸ್ತೀವಿ, ಹಾಟ್ ಬಾಕ್ಸಿಗೆ. ನಾವೇನು ಮಾಡ್ತೀವಿ ಅದೇ ತಿಂಡಿಗೆ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹಾಟ್ ಬಾಕ್ಸ್ಗೆ ಉಪ್ಮಾನೇ ತೆಕ್ಕೊಡ್ತಾಯಿದ್ದೀನಿ. ಏನಕ್ಕೆ ಅವಲಕ್ಕಿ ಚೆನ್ನಾಗಿರಲ್ಲ, ಮತ್ತು ಅವಲಕ್ಕಿ ಬಿಸಿದಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರಿಗೂ ಸೇರಿಸಿ ಉಪ್ಮಾ ಮಾಡಿ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಇನ್ನು ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಯಾಟರ್ಡೇ ಬೇರೆ ಅಲ್ವಾ, ಹಂಗಾಗಿ. ಹಾಗೆ ಇಲ್ಲಿ ನಾನು ಹೇಗೆ ಸಾಂಬಾರು ಮಾಡ್ತೀನಿ ಅಂದರೆ, ಮೊದಲು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ ಬೀಜ, ಚಕ್ಕೆ, ಲವಂಗ, ಕಾಯಿ ತುರಿ, ಆಮೇಲೆ ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ. ಕುಕ್ಕರ್ ಅಂದರೆ ಇದನ್ನೇನು ವಿಸಿಲ್ ಬರ್ಸೋ ಥರ ಅಲ್ಲ, ಸುಮ್ಮನೆ ಕಡಾಯಿ ಎಲ್ಲ ಫುಲ್ ಬ್ಯುಸಿ ಇತ್ತು, ಹಂಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದರೆ, ಮಸಾಲೆಗೆ, ರೊಟ್ಟಿ, ದೋಸೆ ಪ್ರತಿಯೊಂದಕ್ಕೂ. ಇನ್ನು ಸ್ವಲ್ಪ ಒಗ್ಗರಣೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಈಗ ಮೊಳಕೆ ಕಾಳನ್ನ ಮೊದಲು ಹಾಕ್ಕೊಂಡು ಒಂದು 5ರಿಂದ 7 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ತರಕಾರಿ ಏನು ಬೇಕು ಅಂದರೆ ಕ್ಯಾರೆಟು, ಆಲೂಗಡ್ಡೆ, ಟೊಮ್ಯಾಟೊ ಇಷ್ಟೂ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೇ ಥರ ಮಾಡ್ಬೋದು, ಬಟ್ ಎಕ್ಸ್ಟ್ರಾ ಇವನು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ. ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಉಪ್ಪಲ್ಲೇ ಸ್ವಲ್ಪ ಒಂದು 30-40% ಬೇಯೋ ಥರ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಲೇ ತೋರಿಸ್ದಂಗೆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಅದನ್ನೇ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಈ ಥರ ರುಬ್ಕೊಂಡ್ರೆ ಸಾಕು. ಇದೇ ಮೇಯ್ನ್ ಗ್ರೇವಿ, ಅಂದರೆ ಮೇಯ್ನ್ ಬೇಸ್ ಇದೆ ಸಾಂಬಾರಿಗೆ. ಟೇಸ್ಟ್ ಕೊಡೋದು ಆಗಿರ್ಬೋದು, ಆ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಇದೇ ಕೊಡೋದು. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಇರುತ್ತಲ್ಲ, ಕಾಯಿ ತುರಿ ಎಲ್ಲ ಹಾಕಿರ್ತೀವಿ, ಹಾಗಾಗಿ ಕಡಲೆ ಬೀಜ ಎಲ್ಲ ಇರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದಕ್ಕಿನ್ನೇನೂ ಇಲ್ಲ, ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡ್ರೆ ಮುಗೀತು. ಒಂದು ಒಳ್ಳೆ ಮೊಳಕೆ ಕಾಳು ಸಾಂಬಾರು ರೆಡಿ ಆಗುತ್ತೆ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಏನಕ್ಕಂದರೆ ಚಕ್ಕೆ ಕೂಡ ಹಾಕಿರ್ತೀರ, 2 ಜಾಸ್ತಿ ಆದರೆ ಖಾರ ಆಗುತ್ತೆ. ಸೊ ಇದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನೀರು ಹಾಕ್ಕೊಂಡು ಸೇರಿಸಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ರೆಡಿ ಆಗುತ್ತೆ ಮೊಳಕೆ ಕಾಳು ಸಾಂಬಾರು. ಇದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಸ್ಟೈಲ್ ಹಿಂಗೇ. ಕಾಯಿ ತುರಿ ಹಾಕ್ತೀವಿ, ಕಡಲೆ ಬೀಜ ಹಾಕ್ತೀವಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ನೆಸ್ ಬರಲಿ ಅಂದ್ಬಿಟ್ಟು. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಆಗಲೇ ಹೇಳ್ದಂಗೆ ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ.
ಇದಿಷ್ಟೇ ಸಾಂಬಾರು, ಬೇಗನೆ ಕ್ವಿಕ್ಕಾಗಿ ಆಗೋಗುತ್ತೆ. ಇದೆಲ್ಲ ಮೊಳಕೆ ಕಾಳೆಲ್ಲ ರೆಡಿ ಇದ್ಬಿಟ್ರೆ ಈ ಥರ ಬೇಗ ಕ್ವಿಕ್ಕಾಗಿ ಸಾಂಬಾರನ್ನ ಮಾಡ್ಕೋಬೋದು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ಗೆ ಮತ್ತು ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಈಸಿ. ಇದೊಂದು ಸ್ವಲ್ಪ ಬೆಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಒಂಚೂರು ಮೀಡಿಯಮ್ ಆಗಿ. ಸೊ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಲೈಟಾಗಿ. ಸೊ ಆಮೇಲೆ ಸ್ವಲ್ಪ ಜೋರಾಗೆ ಬಂದುಬಿಡ್ತು. ಇನ್ನು ಮಕ್ಕಳೆಲ್ಲ ಇವತ್ತು ರಜಾ ಇತ್ತಲ್ಲ, ಸೊ ಹಂಗಾಗಿ ಮಕ್ಕಳು ಆಟ ಆಡಿಕೊಂಡು ಅವ್ರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇದ್ದರು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು, ಮಳೆ ಬರ್ತಿತ್ತಲ್ಲ ಒಂದು ಸ್ವಲ್ಪ ಆಚೆ ಕಡೆ ಹೋಗಿ ರಿಲ್ಯಾಕ್ಸ್ ಆಗ್ತೀನಿ. ಸ್ವಲ್ಪ ಫ್ರೆಶ್ ಏರ್, ಮಳೆ ನೋಡೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಒಂಥರ ಚೆನ್ನಾಗಿತ್ತು ಕ್ಲೈಮೇಟು ನೋಡೋದಕ್ಕೆ. ಹಂಗಾಗಿ ಸ್ವಲ್ಪ ಹೊತ್ತು ನನ್ನ ಫೇವ್ರೆಟ್ ಜಾಗನೇ ಇದು, ಉಯ್ಯಾಲೆ ಇರುವಂಥದ್ದು ಸ್ಪಾಟು. ನನಗೆ ಇಷ್ಟ ಆಗುತ್ತೆ ಈ ಸ್ಪಾಟ್. ಹಂಗಾಗಿ ಸ್ವಲ್ಪ ಹೊತ್ತು ಹೋಗಿ ರಿಲ್ಯಾಕ್ಸ್ ಮಾಡ್ತಾಯಿರ್ತೀನಿ ಪ್ರತಿದಿನ. ಇನ್ನು ಸಂಜೆ ಪೂಜೆ ಮಾಡಬೇಕು. ಸೊ ಸಂಜೆ ಇವತ್ತು ಪೂಜೆ ಮಾಡಿಬಿಟ್ರೆ ಸೊ ಚೆನ್ನಾಗಿರುತ್ತೆ. ನನಗೇನೋ ಗೊತ್ತಿಲ್ಲ, ಈ ಥರ ಕ್ಲೌಡಿ ಕ್ಲೈಮೇಟು, ಪೂಜಾ ವೈಬ್ಸು ಎರಡೂ ಸಖತ್ ಇಷ್ಟ ಆಗಿಬಿಡುತ್ತೆ ನನಗೆ. ಇನ್ನೇನು ಫಂಕ್ಷನ್ ಕೂಡ ಹತ್ರ ಬಂತು. ಸೊ ಪ್ರತಿಯೊಂದು ಪ್ರಿಪೇರ್ ಮಾಡ್ಕೋಬೇಕು. ಎಲ್ಲೇ ಆಗಲಿ ಫಂಕ್ಷನು ಇದ್ದೇ ಇರುತ್ತೆ. ಇನ್ನು ಫಂಕ್ಷನ್ ಬಂದುಬಿಟ್ಟು ತುಮಕೂರಲ್ಲ, ಸೊ ಅವರೂರಲ್ಲೇ. ಅವರೂರಂದರೆ ಮೀನ್ಸ್ ಅನಂತಪುರಲ್ಲಿ ಸಿಟಿ. ಅನಂತಪುರ ಮತ್ತು ಯಾವುದೇ ಹಳ್ಳಿ ಅಲ್ಲ, ಅನಂತಪುರ. ಹಿಂಗೆ ತುಮಕೂರು ಹೆಂಗೋ ಅನಂತಪುರ ಕೂಡ ಒಂದು ಡಿಸ್ಟ್ರಿಕ್ಟ್ ಹಾಗೆ. ಸೊ ಅಲ್ಲೇ ಫಿಕ್ಸ್ ಆಯಿತು. ಸೊ ಹಂಗಾಗಿ ಎಲ್ಲೇ ಫಂಕ್ಷನ್ ಇರಲಿ, ನಮ್ಮ ಕೆಲಸ ಅಂತೂ ನಮ್ಗೆ ಇದ್ದೇ ಇರುತ್ತೆ. ನಮ್ಮ ಪ್ಯಾಕಿಂಗ್ಸ್ ಇದ್ದೇ ಇರುತ್ತೆ, ಅಷ್ಟೇ ಕೆಲಸ. ಅದು ಇದು ಅಂತ ಎಲ್ಲ ಇರುತ್ತೆ. ಆಗಲೇ ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಅದನ್ನು ಕೂಡ ಮಾಡ್ಕೋಬೇಕು ಬೇಗ. ಸರಿ ನಾಳೆ ಸಂಡೇ ಅಲ್ವಾ, ಸರಿ ನಾಳೆ ಹೋಗೋಣ ಅಂದ್ಬಿಟ್ಟು, ಎಲ್ಲ ಫ್ರೀ ಇರ್ತಾರೆ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗ್ಬಿಟ್ರೆ ಎಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಇನ್ನು ಈ ಮಳೆಗೆ ಒಂದು ಒಳ್ಳೆ ಹಾಟ್ ಟೀ ಮಾಡ್ಕೊಳ್ತಾ ಇದ್ದೀನಿ ಕುಡಿಯೋದಕ್ಕೆ. ಪೂಜೆ ಎಲ್ಲ ಮಾಡಿಬಿಟ್ಟು ಟೀ ಕುಡಿತಾ ಇದ್ದೀನಿ. ಇನ್ನು ತಂಗಿಯವರು ಕೂಡ ಒಂದು ಫಂಕ್ಷನ್ ಅಂದರೆ ಒಂದು 2-3 ದಿನ ಹಿಂದೆ ಹೋಗ್ತಾರೆ. ಸೊ ಹೋದ್ಮೇಲೆ ಅಲ್ಲೋಗಿ ಎಲ್ಲ ನೋಡ್ಕೋಬೇಕಲ್ವ. ಹಾಗಾಗಿ ಇನ್ನು ಇದು ಪ್ರಕುಲ್ ನೋಡಿ ಎಷ್ಟು ಚೆನ್ನಾಗಿ ಕಲರಿಂಗ್ ಮಾಡ್ತಿದ್ದಾನೆ. ರಂಗೋಲಿ ಅದೇನೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೊಟ್ಟಿದ್ದರು. ಇದೊಂಥರ ರಂಗೋಲಿ ಡಿಸೈನ್. ಇದು ದೀಪಾವಳಿಗೆಲ್ಲ ರಂಗೋಲಿ ಹಾಕ್ಬೋದು. ಬಟ್ ರಿಯಲಾಗಿ ಇಷ್ಟೆಲ್ಲ ಹಾಕೊಂಡು ಕೂತ್ಕೊಂಡ್ರೆ, ಇಷ್ಟು ದೊಡ್ಡ ರಂಗೋಲಿ, ಇಷ್ಟು ಕಲರ್ಸ್ ಎಲ್ಲ ಹಾಕೊಂಡು ಕೂತ್ಕೊಂಡ್ರೆ ನಡ ಬಿದ್ದೋಗೋದು ಗ್ಯಾರಂಟಿ. ಹಂಗಿರುತ್ತೆ ಅಷ್ಟು ದೊಡ್ಡದಾಗಿ. ಇನ್ನು ಲಶಿಕಂಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಮತ್ತು ಸಂಡೇ ಎಲ್ಲ ಫ್ರೀ ಇರಲ್ಲ ಅಂದ್ಬಿಟ್ಟು ಅವಳಿಗೊಂದು ಸ್ವಲ್ಪ ಆರ್ಟ್ ಕ್ರಾಫ್ಟ್ ಎಲ್ಲ ಕೊಟ್ಟಿದ್ದರು, ಅದನ್ನು ಮಾಡಿಸ್ತಾ ಇದ್ದೆ. ಹಾಗೆ ಇಲ್ಲಿ ಬೆಳಗ್ಗೆ ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಅಷ್ಟೇ ಮಾಡೋಕ್ಕಾಗಿದ್ದು, ಸ್ವಲ್ಪ ಹೋಮ್ವರ್ಕ್ ಆರ್ಟ್ ಕ್ರಾಫ್ಟ್ಸ್ ಎಲ್ಲ ಇತ್ತು ಮಕ್ಕಳಿಗೆ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಇಲ್ಲಿ ಬೆಳಗ್ಗೆ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು, ಸೊ ಚಟ್ನಿಗೆಲ್ಲ ಮೊದಲು ಪ್ರಿಪೇರ್ ಮಾಡ್ಕೊಡ್ತೀನಿ. ನಮಗೆ ಬ್ರೆಡ್ ಆಮ್ಲೆಟ್ ಹಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ, ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅಂದರೆ ಕಡಲೆಬೀಜ ಚಟ್ನಿ, ನೀವು ಹೇಗೆ ದೋಸೆ ಇಡ್ಲಿಗೆಲ್ಲ ಕಡಲೆಬೀಜ ಚಟ್ನಿ ಮಾಡ್ಕೊಳ್ತೀರಾ, ಸೊ ಅದೇ ರೀತಿಯೇ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಮಾಮೂಲಿ ಆಮ್ಲೆಟ್ ಆನಿಯನ್ಸ್ ಆದರೂ ಪರವಾಗಿಲ್ಲ, ಇಲ್ಲ ಪ್ಲೇನ್ ಆದರೂ ಪರವಾಗಿಲ್ಲ, ಅದಕ್ಕೆ ಚಟ್ನಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಬೇಕ್ರಿಯಿಂದ ತರಿಸ್ತೀನಿ ನಾನು ಬ್ರೆಡ್ಡು ಸಹ ಮೈದಾನೆ. ಬಟ್ ಏನು ಮಾಡೋಕ್ಕಾಗಲ್ಲ, ರೇರ್ ಅಂದರೆ ರೇರು. ಆವಾಗ ವೀಕ್ಲಿ ಒನ್ಸ್ ತಿಂತಾಯಿದ್ವಿ, ಇವಾಗ ತುಂಬ ಕಡಿಮೆ. ಈಗ ಮಂತ್ಲಿ ಒನ್ಸ್ ಆ ಥರ ತಿನ್ನೋದು ಚೆನ್ನಾಗಿರುತ್ತೆ. ಆವಾಗ ಸಂಡೇ ಬೋರ್ ಹೊಡೆಯುತ್ತೆ ಇದೇ ರೊಟ್ಟಿಂಗ್ ತಿಂದು. ಮಕ್ಕಳಿಗೂ ಅಷ್ಟೇ, ನಮಗೆ ಅಷ್ಟು ಬೋರ್ ಆಗುತ್ತೆ. ಸೊ ಮಂತ್ಲಿ ಒನ್ಸ್ ಈ ಥರ ಯಾವುದಾದ್ರೂ ಒಂದು ಸಂಡೇ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ಇದಕ್ಕೆ ಪ್ಲೇನಾಗಿ ಆಮ್ಲೆಟ್ ಹಾಕ್ಕೊಂಡು ಅಚ್ಕಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸರಿ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ ನಾವು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ. ಮಳೆ ಕೂಡ ಬರೋ ಥರನೇ ಇತ್ತು ತುಂಬ. ಇನ್ನು ಮೊದಲು ಹೋಗಿದ್ದು SS ಪುರಮಲ್ಲಿ ನೋಡೋಣ ಈ ಸಲ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಒಂದು ಚೆನ್ನಾಗಿತ್ತು, ಒಂದು ಸ್ಲಿಪ್ಪರ್ಸ್ ಅಂಗಡಿ, ಶೂಸ್ ಎಲ್ಲ ಇತ್ತು. ನಮಗೆ ಬಾಟದಲ್ಲಿ ಲಿಬರ್ಟಿಲಿ ನಿಜವಾಗ್ಲೂ ಅಷ್ಟು ಕಲೆಕ್ಷನ್ಸೇ ಇರಲಿಲ್ಲ. ಸರಿ ಅಂತ ಇವಾಗ ಅಲ್ಲಿ ಹೋದ್ವಿ. ಅಲ್ಲಿ ಪ್ರಕುಲ್ ಏನೋ ನೋಡ್ತಿದ್ದಾನೆ ಕ್ರಾಕ್ಸಿಂದು. ಅವನಿಗೆ ಕ್ರಾಕ್ಸ್ ಇಷ್ಟ ಅಂತ, ನನಗೆ ಇಷ್ಟ ಇಲ್ಲ.
ಅದು ಪಂಚೆಗೆ ಏನೋ ಸೂಟ್ ಆಗಲ್ಲ, ಅದು ಬರೀ ಇದಕ್ಕೆ ಸೂಟ್ ಆಗುತ್ತೆ. ಸೊ ಆ ಕಡೆ ಬ್ರೌನ್ ಕಲರ್ ಇದ್ದಿದೆಯಲ್ಲ ಅದನ್ನು ತೊಗೊಂಡ್ವಿ, ಅದು ಪಂಚೆಗೆ ಟ್ರೆಡಿಷ್ನಲ್ಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು. ಇನ್ನು ನಾನು ಒಂದು ಜೊತೆ ನೋಡ್ತಾ ಇದ್ದೆ, ಹೀಲ್ಸ್ ಒಂದಿತ್ತು, ತುಂಬ ಫ್ಲ್ಯಾಟ್ಸೇ ನನ್ನ ಹತ್ರ ಇರೋದು, ಹಾಗಾಗಿ ಹೀಲ್ಸ್ ಇನ್ನೊಂದಿತ್ತಲ್ಲ, ಇನ್ನೊಂದು ಯಾವ ಥರದ್ದಾದ್ರೂ ನೋಡೋಣ ಅಂದ್ಬಿಟ್ಟು ತೊಗೊಂಡೆ. ಇದು ಪ್ರಕುಲ್ಗೆ ತೊಗೊಂಡಿರೋದು ಪಂಚೆಗೆ. ಇನ್ನು ಲಶಿಕಾ ಅವಳೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಈ ಥರ ಚಪ್ಪಲ್ಸು ಲಶಿಕಂಗೆ ಇಷ್ಟ, ಹಂಗಾಗಿ ಇದನ್ನೇ ತೊಗೊಂಡಿದ್ದಾಳೆ ಅವಳು. ಇನ್ನು ನಾನು ಈ ಥರದ್ದು ತೊಗೊಂಡೆ, ಬ್ರೌನ್ ಕಲರ್, ಅದ್ರ ಮೇಲೆ ಫ್ಯಾನ್ಸಿದು ಬರುತ್ತಲ್ಲ ಹೀಲ್ಸ್. ಯಾವಾಗಾದರೂ ಫಂಕ್ಷನಿಗೆ ಅಷ್ಟೇ, ದಿನ ಯೂಸ್ ಮಾಡಲ್ಲ ನಾನು ಕೂಡ. ಹೀಲ್ಸ್ ನನಗೂ ಇಷ್ಟ ಆಗಲ್ಲ. ಫಂಕ್ಷನ್ಸ್ಗೆ ಎಲ್ಲ ಆಚೆಗೆ ಹೋದಾಗ, ನಮ್ಮ ಮನೇಲೇ ಫಂಕ್ಷನ್ ಆದಾಗ, ಇಲ್ಲ ಆಚೆ ಕಡೆ ಫಂಕ್ಷನ್ ಆದಾಗ ಹಾಕ್ಕೊಂಡು ಹೋಗೋದಕ್ಕೆ ಇರುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಹಂಗೆ ಇಟ್ಕೊಳ್ತೀವಿ. ಇನ್ನು ಅಪ್ಪನೂ ಸ್ಲಿಪ್ಪರ್ಸು, ಅಮ್ಮ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ವಿ, ಹೋಲ್ಸೇಲಾಗೆಲ್ಲ ಪಾಪು ಎಲ್ಲರೂ ತೊಗೊಂಡ್ವಿ. ಇಲ್ಲೇ SS ಪುರಮಲ್ಲೇ ಅಡ್ಡಾಡಿಕೊಂಡು, ಇನ್ನು ಲಕ್ಷ್ಮೀ ಹಬ್ಬಕ್ಕೂ ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲ ನೋಡಿಕೊಂಡು, ಟೇಬಲ್ ಮ್ಯಾಟ್ ಒಂದು ಸ್ವಲ್ಪ ಬೇಕಿತ್ತು, ಅದನ್ನೊಂದು ಸ್ವಲ್ಪ ತೊಗೊಂಡ್ವಿ. ಟೇಬಲ್ ಕ್ಲಾತ್ ದೇವರಿಗೆ ಸಪ್ರೇಟಾಗಿ ದೇವ್ರಿಗೆ ಇಟ್ಬೇಡ, ಚೆನ್ನಾಗಿರೋದೊಂದು ಡಿಸೈನಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಇನ್ನು ಮತ್ತೆ ಸ್ವಲ್ಪ MG ರೋಡಲ್ಲಿ ಕೆಲಸ ಇತ್ತು, ಅಲ್ಲಿ ಮಾಡಿಕೊಂಡು ಮಕ್ಳಿಗೆ ಕಾರ್ನ್ಸ್ ಬೇಕು ಅಂದ್ಬಿಟ್ಟು ಕಾರ್ನ್ಸ್ ಕೊಡಿಸಿ, ಇನ್ನು ಹಾಗೆ ಅಲ್ಲೇ ವಿಳಾಸಿ ಹತ್ತಿರ ಇತ್ತಲ್ಲ, ಸೊ ವಿಳಾಸಿ ಹತ್ರಕ್ಕೆ ಹೋದ್ವಿ. ಇನ್ನು ಅಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಸೊ ಮತ್ತೆ ಮನೆಗೆ ಹೊರಟ್ವಿ. ಸ್ವಲ್ಪ ಡಿಮಾರ್ಟ್ಗೂ ಹೋಗಬೇಕಿತ್ತು, ಏನೋ ರಿಟರ್ನ್ ಗಿಫ್ಟ್ಸ್ ಏನೋ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಹಂಗೆ ನೋಡಿಕೊಂಡು ಏನು ಸೆಲೆಕ್ಟ್ ಮಾಡೋಣ ಅಂತ ಹೋದ್ವಿ ಎಲ್ಲರೂ. ಏನಾದರೂ ಒಂದು ಗ್ಲಾಸ್ ಐಟಮ್ಸ್ ಕೊಡಬೇಕು ಅಂತ ಅನ್ಕೋತಾಯಿದ್ರು, ಹಂಗಾಗಿ ಅಲ್ಲೇನಾದರೂ ಸಿಗುತ್ತಲ್ವಾ ಸ್ವಲ್ಪ ಬಲ್ಕಾಗಿ, ಹಂಗಾಗಿ ಹೋದ್ವಿ. ಇನ್ನು ವಿಳಾಸಿಲಿ ರೋಟಿ ಆರ್ಡ್ರ್ ಮಾಡಿದ್ವಿ, ಇದಕ್ಕೆ ಕಾಜು ಮಸಾಲ, ಗ್ರೀನ್ ಪೀಸ್ ಆರ್ಡ್ರ್ ಮಾಡಿದ್ವಿ. పుండు నాకి చిట్టు బాగా పెట్టలేదా? ಇನ್ನು ಡಿಮಾರ್ಟಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ, ಯಾವ್ದು ತೊಗೋಬೇಕು ಯಾವ್ದು ಬೇಡ ಅಂದ್ಬಿಟ್ಟು. ಸೊ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಇದು ಮಂಡೇ ವ್ಲಾಗು. ಸೊ ನೆನ್ನೆ ಇಡ್ಲಿಗೆ ಬ್ಯಾಟ್ ರೆಡಿ ಮಾಡಿದೆ, ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಏನೋ ಒಂದು ಕೆಲಸ ಬೀಳುತ್ತೆ, ವಿಡಿಯೋ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ರುಬ್ಬಿಟ್ಟಿರ್ತೀನಿ. ನನಗದು ವ್ಲಾಗ್ ಇದು ಏನೋ ಒಂದು ಟೆನ್ಷನಲ್ಲಿದ್ದಾಗ ಅದು ಏನೋ ವ್ಲಾಗ್ ಮಾಡಬೇಕು ಅಂತ ಮರ್ತೇ ಹೋಗ್ಬಿಟ್ಟಿರ್ತೀನಿ. ಸರಿ, ನೆಕ್ಸ್ಟ್ ಟೈಮ್ ಯಾವಾಗನ ತೋರಿಸ್ತೀನಿ ನಿಜವಾಗ್ಲೂ. ಆ್ಯಂಡ್ ಬೆಳಗ್ಗೆ ಹೇಳಿದ್ನಲ್ಲ, ವೀಕ್ಲಿ ಒನ್ಸ್ ನಮ್ಮ ಮನೇಲಿ ಇಡ್ಲಿ, ದೋಸೆ, ಪಡ್ಡು, ಪುಳಿಯೋಗರೆ ಇದ್ದೇ ಇರುತ್ತೆ. ಅದು ಕಂಪಲ್ಸರಿ, ಒಂದು 4 ಐಟಮ್ಸು ತಿಂಡಿ. ಇನ್ನು ಚೆನ್ನಾಗಾಗಿತ್ತು. ಇನ್ನು ನಾವೇನಂದರೆ 2 ಟೈಮ್ಗೆ ಆಗೋಷ್ಟು ಇಡ್ಲಿ ಬ್ಯಾಟ್ರ್ ಮಾಡ್ಕೊತೀವಿ, ಅಂದರೆ ಇವತ್ತು ಒಂದು ಸಲ ತಿನ್ನೋ ಥರ ಆ್ಯಂಡ್ ನೆಕ್ಸ್ಟ್ ಡೇ ರಾತ್ರಿಗೆ ತಿನ್ನೋ ಥರ. ಏನಕ್ಕಂದರೆ ಲೈಟ್ ಫುಡ್ ಅಲ್ಲ, ಬೇಲ್ ಬೇಯಿಸಿರೋವಂಥದ್ದು, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀವಿ, ಒಂದು 2 ಟೈಮ್ಸ್ ಬಳ್ಳಿ ಮನೇಲಿ ಎಲ್ಲರಿಗೂ ಅಂದ್ಬಿಟ್ಟು. ಸೊ ಇವತ್ತು ಬೆಳಗ್ಗೆ ಇಡ್ಲಿ, ಸಾಂಬಾರು, ಚಟ್ನಿ ಮಾಡಬೇಕು. ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ರು, ಸ್ವಲ್ಪ ಮೊಸಪ್ಪಿಗೆ. ಆಮೇಲೆ ಸ್ವಲ್ಪ ಬೆಂಡೆಕಾಯಿ, ನಮ್ಮ ಮನೇಲಿ ಬೆಂಡೆಕಾಯಿ ತುಂಬ ತಿಂತೀವಿ, ಫ್ರೈ ಮಾಡಿಕೊಂಡು. ಈ ಅನ್ನ ಸಾಂಬಾರಿಗೆ ತುಂಬ ಸೈಡಿಗೆ ತಿನ್ನೋವಂಥದ್ದು ಬೆಂಡೆಕಾಯಿ ಜಾಸ್ತಿ. ಸಾಂಬಾರೆಲ್ಲ ಮಾಡ್ತೀವಿ ಬಟ್ ಕಡಿಮೆ, ಬಟ್ ಫ್ರೈ ಮಾಡೋದು ತುಂಬ ಜಾಸ್ತಿ. ಇನ್ನೊಂದು ಸ್ವಲ್ಪ ಆಲೂಗಡ್ಡೆ, ಟೊಮ್ಯಾಟೊ, ಸ್ವಲ್ಪ ಬದನೆಕಾಯಿ, ಇದನ್ನೆಲ್ಲ ತಂದಿದ್ರು. ಇನ್ನು ಇಲ್ಲಿ ಬಾಕ್ಸಿಗೆ ಸ್ವಲ್ಪ ಮ್ಯಾಂಗೋಸ್ ಎಲ್ಲ ನೆನೆಸಿಡ್ತಾಯಿದ್ದೀನಿ. ಮ್ಯಾಂಗೋ ಮತ್ತು ಕಿವಿ ಬಾಕ್ಸಿಗೆ ಹಾಕ್ಕೊಳ್ಳೋಣ ಮಕ್ಳಿಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ ನೆನೆಸಿಡ್ತೀನಿ. ಒಂದು 3/4 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಕೊಡ್ತೀನಿ. ಸೊ ಇದಿಷ್ಟೇ. ಇನ್ನು ಸ್ವಲ್ಪ ಅಲ್ಲೇ ಫಂಕ್ಷನ್ ಇರೋದ್ರಿಂದ ನಮಗೆ ಒಂದು 4 ಅವರ್ಸ್ ಜರ್ನಿ ಅಂತೂ ಆಗುತ್ತೆ. 4 ಅವರ್ಸ್ ಮ್ಯಾಕ್ಸಿಮಮ್ಮು.
3.5 hours 4 hours ಡಿಪೆಂಡ್ಸ್ ಆನ್ ನಾವು ಹೆಂಗೆ ಓಡಿಸ್ತೀವಿ ಅಂತ. ರೋಡ್ ಮೇಲೂ ಡಿಪೆಂಡ್ ಆಗುತ್ತೆ. ರೋಡ್ ಚೆನ್ನಾಗಿದೆ, ಆದರೂ 3 hours ಮಿನಿಮಮ್ ಬೇಕು ನಮ್ಗೆ ಹೋಗೋದಕ್ಕೆ. ಇನ್ನು ಇವತ್ತು ಬಾಕ್ಸಿಗೆ ಇಡ್ಲಿ ಮತ್ತು ಸ್ವಲ್ಪ ಚಟ್ನಿ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸಿಗೆ ಮ್ಯಾಂಗೋ ಹಾಕಿ ಕಳಿಸಿದ್ದೀನಿ. ಲಶಿಕಂಗೂ ಅಷ್ಟೇ ಮ್ಯಾಂಗೋ ಮತ್ತು ಅವಳಿಗೆ ತಿಂಡಿ ಅಪರೂಪ. ತುಂಬ ಫ್ರೂಟ್ಸು, ಡ್ರೈ ಫ್ರೂಟ್ಸು ಈ ಥರದ್ದೇ ಕಳಿಸ್ಕೊಡ್ತೀನಿ. ಇನ್ನು ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಬೀಟರ್ ತುಂಬ ಚೆನ್ನಾಗಿದೆ. ಎಗ್ ಬೀಟ್ ಮಾಡ್ಕೊಳ್ಳೋಕ್ಕೆ, ಕೇಕ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ನಾನು ಹಾಗೆ ಮಜ್ಜಿಗೆಗೂ ಮಾಡ್ತಾಯಿದ್ದೀನಿ, ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು. ಸೊ ಏನಿಲ್ಲ, ಗಟ್ಟಿ ಮೊಸರು ಇರುತ್ತಲ್ಲ ಅದನ್ನು ಚೆನ್ನಾಗಿ ಈ ಥರ ಮೊದಲೇ ಬೀಟ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಇನ್ನು ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತೆ ಇವತ್ತು ನಾನು, ಸಿಂಪಲ್ಲಾಗಿ ಲುಕ್ಕಾಗಿ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬ್ಲೌಸಸ್ ಎಲ್ಲ ಇತ್ತು ನಂದು. ಹೆಂಗೆ ಅಂದರೆ ಎಲ್ಲ ಈಗ ಫ್ಯಾನ್ಸಿವು, ಸ್ವಲ್ಪ ಸಾಫ್ಟ್ ಆಗಿರೋದು, ಸಿಲ್ಕ್ವು ಎಲ್ಲ ಒಂದು ಕಡೆ ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇವು ಎಲ್ಲ ಚೆಕ್ ಮಾಡಬೇಕು ಇವಾಗ, ಯಾವುದು ಏನೋ ಟೈಟ್ ಆಗುತ್ತೆ, ಯಾವುದು ಲೂಸ್ ಏನಾಗಲ್ಲ, ಎಲ್ಲ ಟೈಟ್ ಆಗೋವೆ. ಸೊ ಟೈಟ್ ಆಗೋವೆಲ್ಲ ಬಿಚ್ಬೇಡ, ಇದೇನೋ ಹೊಲಿಗೆ ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟು ಅಂತ ನೋಡಿಬಿಟ್ಟು ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನಾರ್ಮಲಿ ಇರೋ ಬ್ಲೌಸಸ್ಸು, ಈ ಸ್ಮೂತಾಗಿರೋದು ಬ್ಲೌಸಸ್ ಎಲ್ಲ ಒಂದು ಇದ್ರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ಎಲ್ಲ ನೋಡಬೇಕು ಇವಾಗ. ವೇರ್ ಮಾಡಿಬಿಟ್ಟು ಯಾವುದು ಟೈಟ್ ಆಗುತ್ತೆ, ಯಾವುದು ಕರೆಕ್ಟಾಗಿ ಆಗುತ್ತೆ. ಸೊ ಟೈಟ್ ಆಗಿರೋ ಹೊಲಿಗೆ ಬಿಚ್ಚಿಬಿಟ್ಟು, ಲೂಸ್ ಅಂತೂ ಏನಾಗಲ್ಲ, ಆದರೆ ಕರೆಕ್ಟಾಗಿ ಆಗುತ್ತೆ, ಇಲ್ಲ ಟೈಟ್ ಆಗುತ್ತೆ. ಸೊ ಅಂಥವೆಲ್ಲ ನೋಡೋಣ ಅಂದರೆ, ಏನಕ್ಕಂದರೆ ಹಿಂಗೆ ಬಿಟ್ಬಿಟ್ರೆ ನಾವು ಗಮನ ಹರಿಸೋದೇ ಇಲ್ಲ. ಯಾವಾಗಲೂ ಮದುವೆಗಳಿಗೆ, ಫಂಕ್ಷನ್ಗಳಿಗೆ, ಇಲ್ಲ ಏನೋ ಈ ಹಬ್ಬಗಳಿಗೆ ಮಾತ್ರ ಸೀರೆ ವೇರ್ ಮಾಡ್ತೀನಿ. ಸೊ ಹಂಗಾಗಿ ಎಲ್ಲ ಬಿಟ್ಟರೆ ಹಿಂಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ಲನೂ ಇವಾಗ ನೋಡಬೇಕು. ಸೊ ಒಟ್ಟಿಗೆ ಲಸಿಕನ ಕರ್ಕೊಂಡ್ಬಂದು ನೋಡೋಣ ಅಂತ. ಇನ್ನು ಫಂಕ್ಷನ್ಗೂ ಕೂಡ ರೇಷ್ಮೆ ಸೀರೆ ವೇರ್ ಮಾಡಬೇಕು, ಅದಕ್ಕೆ ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಹಿಂದಿನ ದಿನವೇ ಎಲ್ಲ ಹಾಕ್ಕೋಬೇಕು. ಸೊ ಒಂದು ರೇಷ್ಮೆ ಸೀರೆ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇರೋದೇ, ಬಟ್ ಒಂದೇ ಸಲ ವೇರ್ ಮಾಡಿದ್ದೆ. ಲಸಿಕಾ ನಾನು ಹೊಟ್ಟೆಲಿದ್ದಾಗ ಒಂದೇ ಒಂದು ಸಲ ವೇರ್ ಮಾಡಿದ್ದೆ. ನಾರ್ಮಲ್ ಆಗಿದ್ದಾಗ ರೇಷ್ಮೆ ಸೀರೆ ಹಾಕ್ಕೊಂಡಿಲ್ಲ. ಸೊ ಹಂಗಾಗಿ ಅದು ಯಾವ ಸೀರೆ ಅಂತಲೂ ನಾನು ಟ್ರೈ ಮಾಡ್ದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಸೊ ಹಾಗಾಗಿ ಸ್ಯಾರಿನೇ ವೇರ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಗೊತ್ತಿಲ್ಲ ಹೇರ್ ಸ್ಟೈಲ್ ಎಲ್ಲ ಯಾವ ಥರ ಹಾಕ್ಕೋಬೇಕು, ಚೋಲಿ ಏನಾದರೂ ಹಾಕ್ಕೊಳ್ಳೋದ ಟ್ರೆಡಿಷ್ನಲ್ ಥರ, ಇಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಒಂದು ಕ್ಲಿಪ್ ಹಾಕ್ಕೊಳ್ಳೋದ, ಏನೂ ಗೊತ್ತಿಲ್ಲ. ಸಜೆಸ್ಟ್ ಮಾಡಿ ರೇಷ್ಮೆ ಸೀರೆಗೆ ಹೆಂಗಿರುತ್ತೆ. ಫುಲ್ ಜಡೆ ಹಾಕ್ಕೊಳ್ಳ, ಇಲ್ಲ ಹೆಂಗೆ ಸುಮ್ಮನೆ ಈ ಥರ ಸೈಡ್ಸಲ್ಲಿ ಸ್ವಲ್ಪ ತೊಗೊಂಡು ಕ್ಲಿಪ್ ಹಾಕ್ಕೊಳ್ಳೋಣ, ಹೇಗೆ ಅಂತ ಸಜೆಸ್ಟ್ ಮಾಡಿ ನೋಡೋಣ. ನನಗೂ ಕನ್ಫ್ಯೂಸ್ಡ್, ನಾನು ಕೂಡ. ಏನಕ್ಕಂದರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಷ್ಟು ದೂರ 4.5 hours ಜರ್ನಿ ಆಗುತ್ತೆ. ಸೊ ಗೊತ್ತಿಲ್ಲ ಏನು ಮಾಡಬೇಕು, ಹಿಂದಿನ ದಿನವೇ ಹೋಗ್ತೀವೋ ಇಲ್ಲ ಅವತ್ತೇ ಹೋಗ್ತೀವೋ ಫಂಕ್ಷನ್ ದಿನ, ಗೊತ್ತಿಲ್ಲ. ಸೊ ಈ ಕಮ್ಮಿಂಗ್ ಸಂಡೇನೇ ಫಂಕ್ಷನ್ ಇರೋದು. ಸೊ ಹಂಗಾಗಿ ಟೈಮ್ ಇಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಹಬ್ಬಗಳು ಬರ್ತಿದೆ, ಹಬ್ಬಗಳಿಗೂ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ನೋಡ್ಕೊತಾ ಇದ್ದೀನಿ. ಇವಾಗ ಒಂದೊಂದೇ ವೇರ್ ಮಾಡಿ ನೋಡಬೇಕು, ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಬ್ಲೌಸಸ್ಸು ಹಾಕ್ಕೊಂಡು ನೋಡಿದೆ, ಅರ್ಧ ಟೈಟು ಅರ್ಧ ಕರೆಕ್ಟಾಗಿ ಆಗೋ ಇಂಥದ್ದಿದೆ. ಇವೆಲ್ಲ ಎತ್ತಿಟ್ಕೊಂಡಿದ್ದೀನಿ. ತೋಳು ಲೂಸಾ ಇಲ್ಲ ಸೈಡಲ್ಲಿ ಲೂಸ್ ಆಗುತ್ತಾ, ಟೈಟ್ ಆಗುತ್ತಾ, ಅವೆಲ್ಲ ಲೂಸ್ ಅಲ್ಲ, ಫುಲ್ ಟೈಟ್ ಇರುತ್ತೆ ಅಂಥವೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟ್ ಮಾಡಿಕೊಂಡು. ಈಗ ಒಂದೇ ದಿನಕ್ಕೆ ಇಷ್ಟು ತೆಗಿಯೋಕ್ಕಾಗಲ್ಲ, ಪ್ರತಿದಿನ ಎಷ್ಟಾಗುತ್ತೋ ಅಷ್ಟು ಸೊ ಮುಗಿಸ್ಕೊಂಬೇಡ, ಹಬ್ಬದು ಈ ವೀಕಲ್ಲೇ ಮುಗಿಸ್ಕೊಂಬೇಡ ಅಂತ ಎಲ್ಲ ಪಕ್ಕಕ್ಕೆ ಎತ್ತಿಟ್ಕೋಬೇಕು, ಒಂದೊಂದೇ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇಷ್ಟಿದ್ದಾವೆ, ಅದೊಂದು ಇದೊಂದು ಇದ್ದಾವೆ. ಇನ್ನೊಂದು ಚೂರು ಮಾತ್ರ ಕರೆಕ್ಟಾಗಿ ಆಗೋಗಿದ್ದಾವೆ, ಅದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಸೊ ಸ್ವಲ್ಪ ಎಲ್ಲ ಹೊಲಿಗೆ ಎಲ್ಲ ಬಿಚ್ಚಬೇಕಾದ್ರೆ ಒಂಥರ ಹಿಂಸೆ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು. ರಾತ್ರಿನೂ ಒಂದು ಸ್ವಲ್ಪ ಮಾಡ್ಕೋಬೇಕು, ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಎದ್ದು ಮಾಡ್ಕೋಬೇಕು. ಬೆಳಗ್ಗೆ ಅಂತೂ ಟೈಮ್ ಇರಲ್ಲ. ಇನ್ನೊಂದು ಸ್ವಲ್ಪ ಪ್ರತಿದಿನ ನಾನು ಹೇರ್ಸ್ ಮತ್ತು ಸ್ಕ್ಯಾಲ್ಪ್ಗೆ ಸ್ಪ್ರೇಸ್ ಯೂಸ್ ಮಾಡ್ತೀನಿ. ಅಂದರೆ ಹೇರ್ ಗ್ರೋತ್ ಸೆರಮ್ಸ್ ಥರ, ಈ ಫ್ರೀ ಆಗೋದಕ್ಕೆ, ಹೇರ್ ಗ್ರೋತ್ ಆಗೋದಕ್ಕೆ, ಆ ಥರ. ಸೊ ಎಷ್ಟೊಂದು ಸಿಗುತ್ತೆ ಇವಾಗ, ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಪ್ರತಿದಿನ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರಿಸಲ್ಟ್ ಸಿಗುತ್ತೆ ಅಂತ. ಬಟ್ ಅದರಲ್ಲಿ ನೋಡಬೇಕು ಏನೇನು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಸೊ ಪ್ರತಿಯೊಂದು ಅದರಲ್ಲಿ ಏನಿದೆ ಅದನ್ನೆಲ್ಲ ನೋಡಬೇಕು, ಅದರಲ್ಲಿ ಏನೇನು ಬಳಸಿರ್ತಾರೆ ಪ್ರತಿಯೊಂದು. ಇನ್ನೊಂದು ಸ್ವಲ್ಪ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಫಂಕ್ಷನ್ಗೆಲ್ಲ ಹೋಮ್ ರೆಮಿಡೀಸ್ DIY ಥರನೂ ಮಾಡ್ಕೊಳ್ಳೋದಿದೆ. ಇನ್ನೊಂದು ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲ ಬಡ್ದಿದ್ವಿ, ಹಬ್ಬಕ್ಕೂ ಬೇಕಲ್ಲ
ಹಾಗಾಗಿ ಹಬ್ಬಕ್ಕೂ ಸೇರಿ ಮಾಡಿದ್ವಿ, ಬೇಕಾಗುತ್ತೆ ಅಂದ್ಬಿಟ್ಟು. ಇನ್ನು ಇದು ಕೇಕ್ ಮಾಡ್ತಾನೆ ಇರ್ತೀನಿ, ಬೇಕಿಂಗ್ ಪೌಡರ್ ಬೇಕಾಗುತ್ತೆ. ಸೊ ಹಂಗಾಗಿ ಇದು ಸ್ವಲ್ಪ ತರಿಸ್ಕೊಂಡೆ, ಖಾಲಿ ಆಗಿತ್ತು ಅಂದ್ಬಿಟ್ಟು. ಇನ್ನು ಬೆಲ್ಲ, ಚಿರೋಟಿ ರವೆ, ಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಸ್ವಲ್ಪ ಸ್ವೀಟು ಅದೆಲ್ಲ ಮತ್ತೆ ಬರ್ಸೋಕ್ಕಾಗಲ್ಲ, ಮತ್ತು ನಮಗೆ ಟೈಮ್ ಇರೋಲ್ಲ. ಏನಕ್ಕಂದರೆ ಆವಾಗ ಹಬ್ಬದ ಟೈಮಲ್ಲಿ ಬೇರೆವೆಲ್ಲ ತರೋದೇ ಇರುತ್ತೆ ಆಚೆಗಡೆ. ಹಾಗಾಗಿ ಇನ್ನು ಇದೊಂದು ಟೂತ್ ಪೇಸ್ಟ್ ಇದೇನೋ ಬೇರೆದು ಬರೆದು ಕೊಟ್ಟಿದೆ, ಇದೇನೋ ಬೇರೆದು ಕೊಟ್ಟಿದ್ದಾರೆ. ಹಾಗಾಗಿ ಅದು ರಿಟರ್ನ್ ಮಾಡಬೇಕು. ಮತ್ತು ಆ್ಯಂಡ್ ಸ್ವಲ್ಪ ಈ ಬೇಳೆಗಳೆಲ್ಲ, ಕಾಳು ಬೇಳೆಗಳೆಲ್ಲ ಬರ್ಸಿದ್ವಿ, ಅವಲಕ್ಕಿ, ಕಡಲೆಬೀಜ ಪ್ರತಿಯೊಂದು. ಎಲ್ಲ ಅಪ್ಪ APMCಯಿಂದನೇ ತರೋದು. ಯಾವುದೇ ಡಿಮಾರ್ಟು, ರಿಲಯನ್ಸ್ ಮಾರ್ಟು ಇವೆಲ್ಲ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. APMC ಹೋಗಿ ಚೀಟಿ ಕೊಟ್ಬಿಟ್ರೆ ಅಲ್ಲೆಲ್ಲ ಕಟ್ಟಿ ಕ್ಲೀನಾಗಿ ಒಂದು ಚೀಲಕ್ಕೆ ಹಾಕಿ ಇಟ್ಟಿರ್ತಾರೆ, ಅದನ್ನು ಬಂದು ತೊಗೊಂಬರ್ತಾರೆ. ಇದು ರೈಸು, ರೆಡ್ ರೈಸು, ಇದನ್ನು ಯೂಸ್ ಮಾಡ್ತಿದ್ದೀವಿ ಇವಾಗ. ರೈಸು ಅನ್ನಕ್ಕೆ ಮತ್ತು ದೋಸೆಗೂ ಒಂದೊಂದು ಗ್ಲಾಸ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂಡೆಕಾಯಿ ಇತ್ತಲ್ಲ, ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀವಿ, ಚೆನ್ನಾಗಿರುತ್ತೆ ಸೈಡಿಗೆ. ಬರೀ ರೈಸ್, ಅನ್ನ ಸಾಂಬಾರು ತಿನ್ನೋದಕ್ಕಿಂತ ಅನ್ನ ಸಾಂಬಾರು ಜೊತೆಗೆ ಏನಾದರೂ ಈ ಥರದ್ದೊಂದು ಪಲ್ಯ ಮಾಡ್ತಾನೆ ಇರ್ತೀವಿ. ಏನಾದರೂ ಅಟ್ಲೀಸ್ಟ್ ಪಲ್ಯ, ಚಿಕ್ಕ ಪಲ್ಯ, ಬೇಗ ಆಗೋವಂಥದ್ದೊಂದು ಪಲ್ಯ ಮಾಡಿಬಿಡ್ತೀವಿ. ಇನ್ನು ರಾತ್ರಿ ಈ ನಡುವೆ ಮುದ್ದೆ ಮಾಡ್ಕೊಳ್ತಾ ಇದ್ದೀವಿ. ತುಂಬ ರಾತ್ರಿ ಫುಲ್ ಮುದ್ದೆನೇ, ಸಾಂಬಾರು ಹೆಂಗೋ ರೆಡಿ ಇರುತ್ತೆ, ಪಲ್ಯ ಮಧ್ಯಾಹ್ನಕ್ಕೆ ಆಗೋಗುತ್ತಲ್ವ. ಹಾಗಾಗಿ ಬ್ಲೌಸ್ಗಳಿದ್ದಾವೆ, ಎಲ್ಲ ಡಿವೈಡ್ ಮಾಡಿಟ್ಟಿದ್ದೀನಿ. ಅರ್ಧಕ್ಕರ್ಧ ಬ್ಲೌಸು ಕರೆಕ್ಟಾಗುತ್ತೆ. ನಿನ್ನೆಯಿಂದ ಇದು ಸೇರಿ 8 ಏನೋ ಆಗಿದೆ ಅಷ್ಟೇ ಬ್ಲೌಸ್ನೇ. ರಾತ್ರಿ 11 ಗಂಟೆವರೆಗೂ ತೆಗೆದೆ ಎಲ್ಲ ಹೊಲಿಗೆ ಎಲ್ಲ. ಅಷ್ಟು ಟೈಟ್ ಆಗಿಬಿಟ್ಟಿತ್ತು ಕೆಲವೊಂದು. ಸ್ವಲ್ಪನೇ ಮಾಡೋಣ ದಿನ ಅಂತ, ಏನಕ್ಕಂದರೆ ಒಂದೇ ದಿನಕ್ಕೆ ಆಗೋಲ್ಲ. ಸೊ ಇವೆಲ್ಲ ಚೆನ್ನಾಗಿದೆ ವೇರ್ ಮಾಡಿದಾಗ. ಕಾಟನ್ನು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಬ್ಲ್ಯಾಕ್ ಇವೆಲ್ಲ ತುಂಬ ಚೆನ್ನಾಗಿದೆ, ಏನಂದರೆ ಟೈಟು. ಸೊ ಇದೆಲ್ಲ ಕಾಟನ್ ನೋಡಿ, ಬ್ಲ್ಯಾಕ್ ಕಾಟನ್ ಸ್ಯಾರಿದು, ಇದೆಲ್ಲ ಚೆನ್ನಾಗಿದೆ. ಹಾಗಾಗಿ ಒಂದು ಕಡೆಯಿಂದ ನೋಡೋಣ, ಸೊ ಯಾವಾಗ ಬೇಕೋ ಅವಾಗ ಹಾಕ್ಕೋಬೋದಲ್ವ ಅಂತ. ಸೊ ಇದು ನೋಡಿ, ಈ ಮೆಟೀರಿಯಲ್ ಹೆಂಗಿದೆ, ಸಕ್ಕತ್ತಾಗಿದೆ. ಇದು ಶೈನಿಂಗ್, ಇದು ಪರ್ಪಲ್ಲು, ಬ್ಲ್ಯಾಕ್, ಫುಲ್ಲು ವೈಟ್ ಸೀರೆಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿದೆ, ಇದು ಹಾಕ್ಕೊಳ್ಳೋದಕ್ಕೆ, ವೇರ್ ಮಾಡೋದಕ್ಕೆ. ಸೊ ನೋಡಿ ಚೆನ್ನಾಗಿದೆ. ಇದೆಲ್ಲ ತುಂಬ ವರ್ಷದಿಂದ ಹೊಲಿಸೋದಲ್ವ, ಹಂಗಾಗಿ ಟೈಟು ಫುಲ್ಲು. ಸೊ ಹಂಗಾಗಿ ನಾನು ಏನು ಮಾಡಿರ್ತೀನಿ ಅಂದರೆ, ಈ ಥರ ಒಂದು 3-4 ಹೊಲಿಗೆ ಆದರೂ ಹಾಕ್ಸಿರ್ತೀನಿ ನಾನು. ಸೊ ಈ ಕಡೆ ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಈ ಕಡೆ ಹಾಕ್ಸ್ಬಿಡ್ತೀನಿ, ಹಂಗೆ ಲೂಸ್ ಮಾಡ್ಕೋಬೋದು. ಸೊ ವೇಸ್ಟ್ ಏನಾಗೋದಿಲ್ಲ. ಇದೊಂದು ಸಿಲ್ಕ್, ಸೆಮಿ ಸಿಲ್ಕಿಂದಿದು, ಇದು ಚೆನ್ನಾಗಿದೆ ವೇರ್ ಮಾಡೋದಕ್ಕೆ. ಇದೊಂದು ಸ್ವಲ್ಪ ನೋಡಿ, ಇದು ಗಮ್ ಹೋಗ್ಬಿಟ್ಟಿದೆ, ಇದೊಂದು ಹಾಕ್ಸ್ಬೇಕು. ಇನ್ನು ಇದ್ರ ಜೊತೆಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಬಂತು. ಸೊ ಅದಕ್ಕೂ ಸ್ವಲ್ಪ ಪ್ರಿಪ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಪ್ರಕುಲ್ಗೇನೋ ಈ ಸಲ ಏನೋ ಕಾಸ್ಟ್ಯೂಮ್ ಹೇಳಿದ್ದಾರೆ, ಅದನ್ನು ರೆಂಟಿಗೆ ಬೈ ಮಾಡಬೇಕು. ಲಶಿಕಂಗೆ ಒಂದು ಹೇಳಿದರು, ಅವಳಿಗೆ ರೈಟ್ ಸೈಡ್ಗೆ ಆರೆಂಜ್ ಕಲರು ಮತ್ತು ಲೆಫ್ಟ್ ಸೈಡ್ಗೆ ಗ್ರೀನ್ ಕಲರ್ ಮಾಡಿ ವೈಟ್ ಗ್ಲೌಸ್ ತೊಗೊಂಡು ಅಂತ. ಎಲ್ಲ ಪೇಂಟ್ ಎಲ್ಲ ಹಾಕಿ ನೀರೊಳಗೆ ಅದಕ್ಕೆ ಈ ಕಲರ್ ಎಲ್ಲ ಹಾಕಿ ಡಿಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಒಣಕೋಬೇಕು ಬಿಸಿಲಿಗೆ ಚೆನ್ನಾಗಿ. ಸ್ವಲ್ಪ ಒಣಕೊಂಡ್ರೆ ಕಲರ್ ಎಲ್ಲ ಆಗೋಲ್ಲ ಅಂದ್ಬಿಟ್ಟು ಈ ಥರ ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಸೊ ಇಂಡಿಪೆಂಡೆನ್ಸ್ ಡೇ ಅಂದರೆ ಮತ್ತೆ ಇದು ತುಂಬ ಅವಶ್ಯಕತೆ, ಮತ್ತು ಇವೆಲ್ಲ ಮಾಡೋದಿದ್ದೇ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ. ಆ್ಯಂಡ್ ಇನ್ನು ಕಾಸ್ಟ್ಯೂಮ್ಸ್ ಹತ್ರಕ್ಕೆ ಹೋಗಿದ್ನೆಲ್ಲ ಆರ್ಮಿದು ಹೇಳಿದರು ಈ ಸಲ ಪ್ರಕುಲ್ಗೆ. ಸೊ ಹಂಗಾಗಿ ಆರ್ಮಿ ಡ್ರೆಸ್ಗೆ ರೆಂಟಿಗೆ ಕೊಟ್ಟು ಬಂದಿದ್ದೀನಿ. ಸೊ ಇಲ್ಲೇ ವಿನಾಯಕ ಕಾಸ್ಟ್ಯೂಮ್ಸು ಇನ್ನೊಂದಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ, 2 ಕಡೆನೂ ಸಿಗುತ್ತೆ. ಬಟ್ ಎಲ್ಲಿ ಫ್ರೀ ಇರುತ್ತೆ ಅಲ್ಲಿ ನೋಡಿಕೊಂಡು ಹೋಗ್ಬಿಡ್ತೀನಿ ನಾನು ವಿನಾಯಕ ಕಾಸ್ಟ್ಯೂಮ್ಸ್ ಹತ್ರನೇ. ಇನ್ನೂ ಹಾಗೆ ಫ್ರೆಂಡ್ಸ್ ಎಲ್ಲ ಕರೆದ್ರು ಅಂದ್ಬಿಟ್ಟು ಮತ್ತೆ ಮೂವಿಗೆ ಹೋಗಿದ್ವಿ, ಸಡನ್ನಾಗಿ ಪ್ಲ್ಯಾನ್ ಆಯಿತು, ಅವರೇ ಪ್ಲ್ಯಾನ್ ಮಾಡಿ ಕರೆದ್ರು. ಹಂಗಾಗಿ ಅಯೋಗ್ಯ 2 ಮೂವಿಗೆ ಹೋದ್ವಿ. ತುಂಬ ಚೆನ್ನಾಗಿದೆ, ಫುಲ್ ವಿಲೇಜು ಮತ್ತು ಗ್ರಾಮ ಪಂಚಾಯತಿ ಇದ್ರ ಬೇಸ್ ಮೇಲೆ ಮೂವಿ ಚೆನ್ನಾಗಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.